ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಹೊಸ ವರ್ಷ ಅಂದರೆ ಈ ಜನವರಿಯಲ್ಲಿ ಸರ್ಕಾರ ಇಂದಿರಾ ಕಿಟ್ ಕೊಡ್ತೀವಿ ಅನ್ನುವಂಥ ಭರವಸೆ ಮಾತುಗಳನ್ನು ಆಡಿತ್ತು. ಆದರೆ ಈ ಬಾರಿಯೂ ಕೂಡ ಇಂದಿರಾ ಕಿಟ್ಗಳು ಸಿಗೋದು ಅನುಮಾನ. ಅನ್ನಭಾಗ್ಯ ಸ್ಕೀಮ್ನಲ್ಲಿ 10 kg ಅಕ್ಕಿಯನ್ನು ಸರ್ಕಾರ ಕೊಡ್ತಾ ಬಂದಿತ್ತು. ಆದರೆ ಹೊಸ ವರ್ಷದಿಂದ 10 kg ಅಕ್ಕಿಯ ಪೈಕಿ 5 kg ಅಕ್ಕಿನೇ ಕೊಡ್ತೀವಿ, ಉಳಿದಿರುವಂಥ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟನ್ನು ಕೊಡುವಂಥ ನಿರ್ಧಾರವನ್ನು ಕಳೆದ ನವೆಂಬರ್ನಲ್ಲಿ ಆಹಾರ ಇಲಾಖೆ ಮತ್ತು ಸರ್ಕಾರ ಜಂಟಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಈ ಜನವರಿ ಈಗ ಹೆಚ್ಚು ಕಮ್ಮಿ ಒಂದು ವಾರ ಕಳೆಯಿತು. ಒಂದು ವಾರ ಆದರೂ ಕೂಡ ಇಂದಿರಾ ಕಿಟ್ಟನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿರುವಂಥ ಪ್ರಕ್ರಿಯೆಗಳನ್ನು ಶುರು ಮಾಡಿಲ್ಲ. ಹೀಗಾಗಿ ಈ ತಿಂಗಳು ಕೂಡ ಇಂದಿರಾ ಕಿಟ್ ಸಿಗೋದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಸೊ ಇಂದಿರಾ ಕಿಟ್ಟಲ್ಲಿ ಅಡಿಗೆ ಎಣ್ಣೆ ಇರ್ತವೆ ಅಥವಾ ಇನ್ನಿತರ ಮನೆಗೆ ಬೇಕಾಗಿರುವಂಥ ಇನ್ನಿತರ ಧಾನ್ಯಗಳು ಅಥವಾ ಇನ್ನಿತರ ಪದಾರ್ಥಗಳು ಸೇರಿ ಒಂದು ಇಂದಿರಾ ಕಿಟ್ಟನ್ನು ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ತೀರ್ಮಾನ. ಇದಕ್ಕೆ ಮುಖ್ಯ ಕಾರಣ 10 kg ಅಕ್ಕಿಯನ್ನು ಹೊಂದಿಸೋದು ಭಾಳ ಕಷ್ಟ ಆಗ್ತಾ ಇದೆ. ಈ ಹಿಂದಿನ ಟರ್ಮಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ 5 kg ಅನ್ನಭಾಗ್ಯ ಅಕ್ಕಿ ಇತ್ತು. ಅದನ್ನು ಈ ಸಲ 10 kgಗೆ ಏರಿಕೆ ಮಾಡಿದರು. ಸೊ 10 kgಯನ್ನು ಕೊಡೋದಕ್ಕೂ ಕೂಡ ಸರ್ಕಾರಕ್ಕೆ ಆ ಅಕ್ಕಿಯ ಕೊರತೆ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತಾ ಇದೆ. ಯಾಕೆಂದರೆ ಅಕ್ಕಿಯನ್ನು ಬೇರೆ ಬೇರೆ ಮೂಲಗಳಿಂದ ಹೊಂದಿಕೆ ಮಾಡಿಕೊಂಡು ಜನರಿಗೆ ಅಂದರೆ BPL ಕಾರ್ಡ್ ಅನ್ನಭಾಗ್ಯದ ವ್ಯಾಪ್ತಿಯಲ್ಲಿ ಸ್ಕೀಮ್ ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರೆ ಅವರಿಗೆ ಕೊಡುವಂಥ ಪ್ರಕ್ರಿಯೆಯಲ್ಲಿ ಸರ್ಕಾರ ಸದ್ಯಕ್ಕೆ ಇರುವಂಥದ್ದು. ಸೊ ಹೀಗಾಗಿ ಇಂದಿರಾ ಕಿಟ್ಟನ್ನು ಕೊಟ್ಟರೆ 5 kg ಅಕ್ಕಿ, ಉಳಿದಿರುವಂಥ 5 kgಗೆ ತೂಕ ಬರುವಂಥ ಮೂಲ್ಯ ಬರುವಂತಹ ಇತರೆ ಪದಾರ್ಥಗಳನ್ನು ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಕಳೆದ ನವೆಂಬರ್ನಲ್ಲಿ ಸರ್ಕಾರ ತೆಗೆದುಕೊಂಡಿತ್ತು. ಸೊ ಆದರೆ ಇದುವರೆಗೂ ಕೂಡ ಆ ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಹಾರ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾಗಿರುವಂಥ ಪ್ರಕ್ರಿಯೆ ಇಂದಿರಾ ಕಿಟ್ ಕೊಡುವಂಥ ನಿಟ್ಟಿನಲ್ಲಿ ಶುರುವಾಗಿಲ್ಲ. ಹೀಗಾಗಿ ಜನವರಿ ತಿಂಗಳಿನಲ್ಲಿ ಇಂದಿರಾ ಕಿಟ್ ಸಿಗೋದು ಭಾಳ ಅನುಮಾನ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಇಂದಿರಾ ಕಿಟ್ಟನ್ನು ಕೊಡುವಂಥ ಇದರ ಹಿಂದಿರುವಂಥ ಮೂಲ ಉದ್ದೇಶ ಏನು ಅಂತಂದರೆ, 5 kg ಅಕ್ಕಿ ಕೊಡೋಕ್ಕಾಗ್ತಿಲ್ಲ ಅನ್ನುವಂಥದ್ದು ಕ್ಲಿಯರ್. 10 kg ಅಕ್ಕಿ ಒಟ್ಟಿಗೆ ಕೊಡೋಕ್ಕಾಗ್ತಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ. ಸೊ ಹೀಗಾಗಿ 5 kg ಅಕ್ಕಿಯನ್ನು ಕೊಟ್ಟು ಉಳಿದಿರುವಂಥ 5 kgಗೆ ಸಮನಾಗಿರುವಂಥ ತೂಕ ಬರುವಂಥ ಆಹಾರ ಪದಾರ್ಥಗಳನ್ನು ಕೊಡುವಂಥ ಒಂದು ಯೋಜನೆ ಇದು. ಅದಕ್ಕೆ ಇಂದಿರಾ ಕಿಟ್ ಅಂತ ಸರ್ಕಾರ ಹೆಸರಿಟ್ಟಿದೆ. ಆದರೆ ಮುಖ್ಯವಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಒಟ್ಟಾರೆ ಈ ಒಂದು ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ 500 ಕೋಟಿ ರೂಪಾಯಿಯನ್ನು ಸರ್ಕಾರ ವೆಚ್ಚ ಮಾಡುತ್ತೆ. ಇಲ್ಲಿ ಅಕ್ಕಿಯನ್ನು ಕೊಡೋದ್ರ ಬದಲು ಇಂದಿರಾ ಕಿಟ್ಟನ್ನು ಕೊಡೋದರ ಹಿಂದಿರುವ ಉದ್ದೇಶ ಏನು ಅಂತಂದರೆ, ಇಂದಿರಾ ಕಿಟ್ ಕೊಡುವ ಮೂಲಕವಾಗಿ ಸರ್ಕಾರಕ್ಕೆ ಬರೋಬ್ಬರಿ 300 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಇಂದಿರಾ ಕಿಟ್ಟನ್ನು ಕೊಡಲಿಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಈ ಜನವರಿಯಲ್ಲಿ ಸಿಗಬಹುದೇನೋ ಅನ್ನುವಂಥ ಒಂದು ಭರವಸೆ ಇತ್ತು ಜನರಲ್ಲಿ. ನಿಜ, ಒಂದು ಮನೆಯಲ್ಲಿ 3, 4 ಜನ 5 ಜನ ಸದಸ್ಯರಿದ್ದಾರೆ ಅಂತಂದರೆ ಅವರಿಗೆ 50 kg ಅಕ್ಕಿಯ ಅಗತ್ಯ ಬರೋದಿಲ್ಲ. 25 kg ಅಕ್ಕಿ, ಉಳಿದಿರುವಂಥ 25 kgಗೆ ಸಮನಾಗಿರುವಂಥ ಇತರೆ ಆಹಾರ ಪದಾರ್ಥಗಳು ಸಿಕ್ಕರೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅದು ಭಾಳ ದೊಡ್ಡ ಒಂದು ನೆರಳಾಗುತ್ತೆ. ಅವ್ರಿಗೂ ಭಾಳ ಅನುಕೂಲ ಆಗುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಹೀಗಾಗಿ ಇಂದಿರಾ ಕಿಟ್ಟನ್ನು ಕೊಡುವಂಥದ್ದು ಭಾಳ ಒಳ್ಳೆಯ ವಿಚಾರ. ಆದರೆ ಅದನ್ನು ಹೇಳಿದಂಥ ಸಮಯಕ್ಕೆ, ಹೇಳಿದಂಥ ರೀತಿಯಲ್ಲಿ ಸರ್ಕಾರ ಕೊಟ್ಟರೆ ಮಾತ್ರ ಅದು ಜನರಿಗೆ ಉಪಯೋಗಕ್ಕೆ ಬರುತ್ತೆ. ಈಗ BPL ಕಾರ್ಡ್ದಾರರಿಗೆ ಮತ್ತು ಈ BPL ಕಾರ್ಡ್ದಾರರಿಗೆ ಈ ಇಂದಿರಾ ಕಿಟ್ ವ್ಯಾಪ್ತಿಯಲ್ಲಿ ಅವರು ಬರ್ತಾರೆ. 1,26,00,000 BPL ಕಾರ್ಡ್ ಏನಿದ್ದಾವೆ ಇಷ್ಟೂ ಮಂದಿಗೆ ಇಂದಿರಾ ಕಿಟ್ಟನ್ನು ಕೊಡುವಂಥ ಜವಾಬ್ದಾರಿ, ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಆದರೆ ಇನ್ನೂ ಕೂಡ ಸರ್ಕಾರ ಇಂದಿರಾ ಕಿಟ್ಟನ್ನು ಕೊಡುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರುವಂಥ ಪ್ರಕ್ರಿಯೆಯನ್ನು ಶುರು ಮಾಡಿಲ್ಲ. ನಿನ್ನೆ ಮೊನ್ನೆ ಅಷ್ಟೇ 4.5 ಲಕ್ಷ BPL ಕಾರ್ಡ್ದಾರರನ್ನು ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ತಿಂಗಳಿಂದ ತಿಂಗಳಿಗೆ ಈ ಥರ ದಿನದಿಂದ ದಿನಕ್ಕೆ BPL ಕಾರ್ಡ್ದಾರರ ಆ ಒಂದು ಪಟ್ಟಿಯನ್ನು ಇವರು ರೀಶಫಲ್ ಮಾಡ್ತಾ ಹೋದರೆ ಇಂದಿರಾ ಕಿಟ್ ಪಡೆಯೋದರ ಅರ್ಹರ ಪಟ್ಟಿಯು ಕೂಡ ಇಳಿಕೆ ಆಗ್ತಾ ಬರುತ್ತೆ. ಜನಸಾಮಾನ್ಯರು, ಮುಖ್ಯವಾಗಿ ಆದಾಯ ತೆರಿಗೆ ಕಟ್ಟುವಂಥವರು ಅಥವಾ ನಿರ್ದಿಷ್ಟ ಆದಾಯಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡಿತಾ ಇರುವಂಥವರಿಗೆ BPL ಕಾರ್ಡ್ ಅಗತ್ಯ ಇಲ್ಲ ಅನ್ನುವಂಥದ್ದು ಸರ್ಕಾರದ ಮಾನದಂಡ. ಸೊ ಹೀಗಾಗಿ BPL ಕಾರ್ಡನ್ನು ತಿಂಗಳಿಂದ 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ರೀಶಫಲ್ ಮಾಡ್ತಾನೆ ಇದೆ ಸರ್ಕಾರ. ಸೊ ಹೀಗಾಗಿ ಆ ರೀಶಫಲ್ ಮಾಡುವಂಥ ಸಂದರ್ಭದಲ್ಲಿ ಇಂದಿರಾ ಕಿಟ್ಗಳನ್ನು ಪಡೆಯುವಂಥವರ ಸಂಖ್ಯೆಯೂ ಕೂಡ ಇಳಿಕೆ ಆಗುತ್ತೆ. BPL ಕಾರ್ಡ್ದಾರರಿಗೆ ಮಾತ್ರ ಇಂದಿರಾ ಕಿಟ್ಟನ್ನು ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದಿರುವಂಥ ಯೋಜನೆ. ಈ ಯೋಜನೆ ವ್ಯಾಪ್ತಿಯಲ್ಲಿ ಬರುವಂಥ ಅಷ್ಟು ಮಂದಿಗೆ ಇಂದಿರಾ ಕಿಟ್ಟನ್ನು ಆದಷ್ಟು ಬೇಗ ಕೊಟ್ಟರೆ
ಎಲ್ರಿಗೂ ಕೂಡ ಇಂದಿರಾ ಕಿಟ್ ಅಂದರೆ 1,26,00,000 ಫಲಾನುಭವಿಗಳೇನಿದ್ದಾರೆ ಅನ್ನಭಾಗ್ಯದ್ದು ಅವ್ರಿಗೂ ಸಿಗುತ್ತೆ. ಆದರೆ BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಈಗಾಗಲೇ 4.5 ಲಕ್ಷ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಸೊ ಮತ್ತೇನೊಂದು 7.5 ಲಕ್ಷ 7,76,000 ಮತ್ತು ಚಿಲ್ಲರೆ ಇಷ್ಟು ಮತ್ತೆ ಕ್ಯೂ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ಇವರು ಕೂಡ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಮಾನದಂಡವನ್ನು ಬ್ರೇಕ್ ಆಗಿದ್ರೆ ಅಂಥವರ ಹೆಸರನ್ನು ಕೂಡ BPL ಕಾರ್ಡಿಂದ ಕೈ ಬಿಡ್ತಾರೆ. ಅಲ್ಲಿಗೆ ಹೆಚ್ಚು ಕಮ್ಮಿ 12-13 ಲಕ್ಷ BPL ಕಾರ್ಡ್ದಾರರು ಪಟ್ಟಿಯಿಂದ ಹೊರಗೋಗಿ ಹೊರಗೆ ಹೋಗ್ತಾರೆ. ಆ ಲೆಕ್ಕಾಚಾರ ಇಲ್ಲಿಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಇಂದಿರಾ ಕಿಟ್ ಪಡೆಯೋದಕ್ಕೂ ಕೂಡ 12-13 ಲಕ್ಷ ಜನರು ಅನರ್ಹರಾಗ್ತಾರೆ, ಅವರಿಗೆ ಅರ್ಹತೆ ಇರೋದಿಲ್ಲ. ಸೊ ಈ ಎಲ್ಲ ವಿಚಾರಗಳಿಂದಾಗಿ ದಿನದಿಂದ ದಿನಕ್ಕೆ ಇಂದಿರಾ ಕಿಟ್ಟನ್ನು ಡಿಲೇ ಮಾಡ್ತಾ ಹೋದರೆ ಜನರಿಗೂ ಕೂಡ ಅದರಿಂದ ಯಾವುದೇ ರೀತಿಯಾಗಿರುವಂಥ ಅನುಮಾನ ಇಲ್ಲ. ಕೊಡೋದೇ 300 ml ಎಣ್ಣೆ ಇರ್ಬೋದು, ಅಥವಾ ಒಂದು ಅರ್ಧ ಕೆಜಿನೋ 1 ಕೆಜಿನೋ ಸಕ್ಕರೆ ಇರ್ಬೋದು, ಉಪ್ಪಿರ್ಬೋದು, ಈ ಥರದ ಆಹಾರ ಪದಾರ್ಥಗಳನ್ನು ಇಂದಿರಾ ಕಿಟ್ನಲ್ಲಿ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು. ಆ ಕೊಡುವಂಥ ಸಂದರ್ಭದಲ್ಲೂ ಕೂಡ BPL ಕಾರ್ಡ್ ಅಥವಾ ಮಾನದಂಡಗಳ ಹೆಸರಲ್ಲಿ BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಹೋದರೆ ಬಡವರು ಫಲಾನುಭವಿಗಳ ಸಂಖ್ಯೆಯೂ ಕೂಡ ಬಡವರಿಗೆ ಅದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ನವೆಂಬರ್ನಲ್ಲಿ ಘೋಷಣೆ ಮಾಡಿರುವಂಥದ್ದು. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಈಗ 2 ತಿಂಗಳು ಕಳೀತಾ ಬಂತು, ಇದು 3ನೇ ತಿಂಗಳು ಕೂಡ ಕಳೀತು. ಮುಂದೆ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ 3 ತಿಂಗಳ ಕಾಲಾವಕಾಶವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಂದರೆ ಬಡವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅದರಿಂದ ಅನ್ನುವಂಥದ್ದನ್ನು ಸರ್ಕಾರ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಆದಷ್ಟು ಬೇಗ ಇಂದಿರಾ ಕಿಟ್ಗಳನ್ನು ಸರ್ಕಾರ BPL ಕಾರ್ಡ್ದಾರರಿಗೆ ವಿತರಣೆಯನ್ನ ಮಾಡಬೇಕು. ಅನ್ನಭಾಗ್ಯದ ಅಕ್ಕಿಯ ಜೊತೆಗೇನೆ ಇದನ್ನು ಕೊಟ್ಟರೆ ಬಹಳ ಒಳ್ಳೆಯದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.